ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದ್ರ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನಂಬುವಂತವರಾಗಿದ್ದೇವೆ. You are watching Benson TV. I am Professor Dr. Benson James. ಈಗ ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Today we are dealing with the day of the Lord coming like a thief. ಇವತ್ತಿನ ಒಂದು ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ದೇವರ ದಿನವು ಬರುವಂತ ದಿನಕ್ಕೆ ಸಿದ್ಧರಾಗುವಂತದ್ದು ಎಂಬುದಾಗಿ. Let us turn to 1 Thessalonians chapter 4 verse 16 and 17. ಇವತ್ತಿನ ಧ್ಯಾನ ವಾಕ್ಯಕ್ಕಾಗಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನ ನೋಡಿಕೊಳ್ಳೋಣ. Because the Lord himself with a shout of command, with the voice of the archangel and with the trumpet of God will descend from heaven, and the dead in Christ will rise first. Then we who are living, who are left remaining, will be caught up together with them in the clouds to meet the Lord in the air, and thus we will be always with the Lord. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನ ಓದಿಕೊಳ್ಳೋಣ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. God did not want us to be ignorant about those who died in Christ. ಸಂತ ಪೌಲನು ನಾವು ಸತ್ತವರ ಬಗ್ಗೆ ಏನು ತಿಳ್ಕೊಳ್ಳದೆ ಇರಬಾರ್ದೆಂಬುದಾಗಿ ಆತನು ಅಪೇಕ್ಷೆ ಪಡುವವನಾಗಿದ್ದಾನೆ. Grief is natural response to the loss we experience when someone dies. ಯಾರಾದರೂ ಈ ಲೋಕವನ್ನ ತ್ಯಜಿಸಿ ಮರಣ ಹೊಂದಿದಾಗ ನಾವು ದುಃಖವನ್ನ ಅನುಭವಿಸುವಂತವರಾಗಿದ್ದೇವೆ. The believer in Christ would not grieve as those who have no hope. ಆದರೆ ವಿಶ್ವಾಸಿಯಾದಂತವನು ನಿರೀಕ್ಷೆ ಇಲ್ಲದವರಂತೆ ಆತನು ಮಹಾ ದುಃಖಕ್ಕೆ ಒಳಗಾಗುವುದಿಲ್ಲ. Even in grief, the believer has hope in Jesus Christ. ದುಃಖದಲ್ಲಿ ಕೂಡ ವಿಶ್ವಾಸಿಗೆ ಒಂದು ನಿರೀಕ್ಷೆ ಇರುವಂತದ್ದಾಗಿದೆ. If we have believed in Jesus, we know that those who have died in Christ have eternal life with God. ನಾವು ವಿಶ್ವಾಸದಲ್ಲಿದ್ದರೆ ನಮಗೆ ಗೊತ್ತಿದೆ, ಈ ಲೋಕವನ್ನ ತ್ಯಜಿಸಿದಂತವರು ಅವರು ಕ್ರಿಸ್ತನಲ್ಲಿ ನಿದ್ರೆ ಹೋದವರೆಂಬುದಾಗಿ ತಿಳ್ಕೊಳ್ಳುತ್ತೇವೆ. They are with the Lord, and He will bring them with Him when He returns. ಆ ಮರಣ ಹೊಂದಿದವರು ದೇವರೊಂದಿಗಿದ್ದಾರೆ. ಆತನು ಬರುವಾಗ ಅವರೊಂದಿಗೆ ಅವರನ್ನ ಕರ್ಕೊಂಡು ಬರುತ್ತಾನೆ. Paul clarifies further that those who are alive would be caught up in the clouds to meet the Lord. ಪೌಲನು ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾನೆ, ಈ ಲೋಕವನ್ನು ತ್ಯಜಿಸಿದಂತವರು ಅವರು ಕ್ರಿಸ್ತನೊಂದಿಗೆ ಮೇಘ ವಾಹನರಾಗಿ ದೇವರೊಂದಿಗೆ ಇರುತ್ತಾರೆ. It is evidence that the spirits of those who have died in Christ would be reunited with their bodies. ಅವು ಸತ್ತಂತ ಆತ್ಮಗಳು ಪುನಃ ಕ್ರಿಸ್ತನು ಬರುವಾಗ ಅವರಿಗೆ ಪುನಃ ದೇಹ ಅವರಿಗೆ ಕೊಡಲ್ಪಡುತ್ತದೆ. The event is often called the rapture. ಇದನ್ನೇ ನಾವು ಕ್ರಿಸ್ತನೊಂದಿಗೆ ಒಯ್ಯಲ್ಪಡುವುದು ಎಂಬುದಾಗಿ ತಿಳ್ಕೊಳ್ಳುತ್ತೇವೆ. The certainty of resurrection and reality of eternal life is what gives us hope. ನಮಗೆ ಪುನರುತ್ಥಾನ ಮತ್ತೆ ನಿತ್ಯ ಜೀವದ ಒಂದು ನಿರೀಕ್ಷೆಯನ್ನು ಈ ಒಂದು ವಾಕ್ಯ ನಮಗೆ ಕೊಡುವಂತದ್ದಾಗಿದೆ. But the greatest joy and hope of the event is not simply that loved ones will be reunited, but that we shall all be together with the Lord. ನಾವು ಕೇವಲ ನಮ್ಮ ಪ್ರಿಯರನ್ನ ಮತ್ತೆ ಮರಣ ಹೊಂದಿದವರನ್ನ ಕಾಣುತ್ತೇವೆ ಎಂಬುದು ಮಾತ್ರವಲ್ಲ, ನಾವು ಕ್ರಿಸ್ತನೊಂದಿಗೆ ಸದಾಕಾಲ ಜೀವಿಸುವಂತವರಾಗಿದ್ದೇವೆ. Jesus is coming for a second time to judge his enemies. ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಂತದ್ದು ತನ್ನ ವಿರೋಧಿಗಳನ್ನ ನ್ಯಾಯ ತೀರ್ಪು ಮಾಡಲಿಕ್ಕಾಗಿ. Jesus will deliver his people and establish his kingdom. ಆತನು ಬಂದು ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡಿ ಆಳುವಂತವನಾಗಿದ್ದಾನೆ. So God wants his people to be expected. ದೇವರ ಜನರು ಆತನು ಬರುವಂತದನ್ನ ಎದುರು ನೋಡಬೇಕೆಂಬುದಾಗಿ ಆತನು ಬಯಸುತ್ತಾನೆ.
But the day of the Lord's coming is kept secret and will come suddenly. ಆತನ ಬರುವಂತ ದಿನವನ್ನು ರಹಸ್ಯವಾಗಿ ಇಟ್ಟಿದ್ದಾನೆ. ಆತನು ತಕ್ಷಣವೇ ಬರುವಂತವನಾಗಿದ್ದಾನೆ. It is known beforehand by no one. ಆದ್ರೆ ಯಾವಾಗ ಬರ್ತೇನೆ ಎಂಬುದಾಗಿ ಲೋಕದಲ್ಲಿರುವ ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. The day of the Lord is mainly for warning. ಈ ಒಂದು ದೇವರ ದಿನ ಎನ್ನುವಂಥದ್ದು ನಮಗೆ ಎಚ್ಚರಿಕೆಯಾಗಿ ಕೊಡಲ್ಪಟ್ಟಿದೆ. We don't know the exact time of his return. ಆತನು ಬರುವಂತ ಒಂದು ನಿರ್ದಿಷ್ಟ ಕಾಲ ನಮ್ಗೆ ಯಾರಿಗೂ ಗೊತ್ತಿಲ್ಲ. He is coming at an unexpected time like a thief. ಆತನು ನೆನೆಸದ ರೀತಿಯಲ್ಲಿ ಕಳ್ಳನು ಬರುವಂತೆ ಆತನು ಬರುವಂತವನಾಗಿದ್ದಾನೆ. Are you ready for his return? ಆತನ ಬರುಣಕ್ಕೆ ನೀನು ಸಿದ್ಧವಾಗಿದ್ದೀಯೋ? If you are still living in sin, you are living in darkness. ಇನ್ನೂ ನೀನು ಪಾಪದಲ್ಲೇ ಜೀವಿಸ್ತೀಯಾದ್ರೆ ನೀನು ಕತ್ತಲೆಯಲ್ಲೇ ಜೀವಿಸುವಂತವನಾಗಿದ್ದಿ. Are you indifferent in spiritual matters? You are sleeping. ನಾವು ಆತ್ಮಿಕ ವಿಚಾರಗಳಲ್ಲಿ ಅಲಸ್ಯರಾಗಿದ್ದರೆ ನಾವು ಇನ್ನೂ ಮಲಗಿದವರಾಗಿದ್ದೇವೆ. So let us not sleep, but let us watch and be sober. ನಾವು ನಿದ್ರೆ ಹೋದವರಾಗಿರದೆ ಎಚ್ಚರಿಕೆಯಿಂದಿದ್ದು ಜಾಗರೂಕರಾಗಿರೋಣ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಂದು ಸಮಯಕ್ಕಾಗಿ ದಿನಕ್ಕಾಗಿ ನಿನ್ನ ಒಳ್ಳೆ ಸುಮಧುರ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನೀನು ಲೋಕಕ್ಕೆ ಒಂದು ಸಾರಿ ಬಂದು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಎರಡನೇ ಸಾರಿ ನೀನು ನ್ಯಾಯ ತೀರ್ಪಿಗಾಗಿ ಬರುವಂತವನಾಗಿದ್ದಿ. ನಿನ್ನ ನಂಬಿದಂತವನ್ನ ನೀನು ನಿನ್ನೊಂದಿಗೆ ಕರ್ಕೊಂಡು ಹೋಗುತ್ತಿ. ಇಂಥ ಒಂದು ನಿರೀಕ್ಷೆ ನಮಗೆ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನಮಗೆ ಮರಣ ಭಯವಿಲ್ಲ. ನಮಗೆ ಸ್ವಾಮಿ ಸತ್ತು ಹೋದಂಥವರ ಬಗ್ಗೆ ನಮಗೆ ಅತಿ ದುಃಖವಿಲ್ಲ. ಕಾರಣ ಏನಂದ್ರೆ ಮತ್ತೆ ನಾವು ಅವರನ್ನು ನೋಡುವಂಥವರಾಗಿದ್ದೇವೆ. ನಮ್ಗೆ ಕೊಟ್ಟಂತ ಈ ಜೀವಕರವಾದ ನಿರೀಕ್ಷೆಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ಬರೋಣ ಹತ್ತಿರವಾಗಿದೆ. ನಿನ್ನ ಬರೋಣಕ್ಕೆ ನಾವುಗಳೆಲ್ಲರೂ ಸಿದ್ಧರಾಗುವಂತೆ ಸಹಾಯಿಸು. ಪಾಪರಹಿತ ಜೀವನ ಮಾಡಿ ಪರಿಶುದ್ಧರಾಗಿ ನಿನಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸುವಂತೆ ನೀನು ಸಹಾಯಿಸು. ತಂದೆಯ ದೇವರೇ, ಈ ವಾಕ್ಯ ಕೇಳಿದವರ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಬರೋಣಕ್ಕೆ ನೀನು ಸಿದ್ಧಗೊಳಿಸಬೇಕಾಗಿ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇರಲಿಕ್ಕೆ ನೀನು ನಡೆಸಬೇಕಾಗಿ ಪ್ರಾರ್ಥನೆಯನ್ನ ಯೇಸುವಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಿತ್ಯ ನಿರಂತರವಾಗಿ ನಿಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೆನ್.